ವಿಕಸಿತ ಭಾರತ 2047ರ ಸಾಕಾರಕ್ಕಾಗಿ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಿದ್ದೇವೆ. ವಿಕಸಿತ ಭಾರತ 2047ರ ಕನಸನ್ನು ನನಸಾಗಿಸಲು ನಾನು ಶಾರೀರಿಕವಾಗಿ ಮಾನಸಿಕವಾಗಿ ನನ್ನ ದೇಹ ಮನಸ್ಸು ಸಂಪತ್ತು ಮತ್ತು ಕಾರ್ಯಗಳಿಂದ ಹೃದಯಪೂರ್ವಕವಾಗಿ ತೊಡಗಿಸಿಕೊಳ್ಳುತ್ತೇನೆ ಮತ್ತು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಅವರು ಇದ್ರಂತೆ ಮೋದಿ ಹೇಳಿದ್ರಂತೆ ನೀವು ಹೊಸಬರಲ್ಲ ಡೆಲ್ಲಿಗೆ ನೋಡಿ ಸ್ನೇಹಿತರೆ, ನಾನು ಬೆಳಿಗ್ಗೆ 9 ಗಂಟೆಯಿಂದ ಆಫೀಸಿಗೆ ಬರ್ತೀನಿ, ರಾತ್ರಿ 9 ಗಂಟೆವರೆಗೆ ನಾನು ಆಫೀಸಲ್ಲಿ ಇರ್ತೀನಿ. ನಾನು ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಅದೇ ಅಂತ ಹೇಳಿದ್ರು. ಎಲ್ಲ ಮುಖ ನೋಡಿ ಬೆಳಿಗ್ಗೆ 9ಕ್ಕೆ ಬರೋದು, ರಾತ್ರಿ 9ವರೆಗೆ ಅದು ಹೇಳ್ತೀನಿ ಯಾಕೆ ಹೇಳೋದು. ಇನ್ನೊಂದು ಹೇಳಿದ್ರಂತೆ ನೋಡಿ, ನಾವು ಕಾಂಗ್ರೆಸ್ ಹಠಾವೋ ಅಂತ ಹೋರಾಟ ಮಾಡಿದ್ವಿ, ದೇಶದ ಜನ ಹೋರಾಟ ಮಾಡಿದ್ರು, ಜನ ಓಟು ಕೊಟ್ಟರು, ನಾವು ಗೆದ್ವಿ, ಅಧಿಕಾರ ಆಗಿದೆ, ಕಾಂಗ್ರೆಸ್ಸು ಹೋಯಿತು. ಆದರೆ ಹೋಗೋದ್ರ ಜೊತೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದರು, ಅವರು ಹೋದರು ಹಗರಣಗಳನ್ನೆಲ್ಲ ಹೇಳಿದ್ವಿ. ಆದರೆ ಮನಮೋಹನ್ ಸಿಂಗ್ ಹೋಗುವಾಗ ಮನೆಗೆ ಗಂಡ ಹೆಂಡತಿ ಅವ್ರ ಮಕ್ಕಳಿದ್ರು ಅಮೇರಿಕದಲ್ಲಿ ಹೆಣ್ಮಕ್ಳು, ಅವರಿಲ್ಲ ಇರಲಿಲ್ಲ, ಅಲ್ಲಿ ನೌಕರಿ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಹೋಗುವಾಗ ಅವ್ರದ್ದೊಂದು ಮಾರುತಿ 800 ಕಾರ್ ಮತ್ತು 5 ಸೂಟ್ ಕೇಸ್ ತಗೊಂಡು ಅವರು ಅಪಾರ್ಟ್ಮೆಂಟ್ ಅವ್ರ ಸ್ವಂತ ಮನೆಗೆ ಹೋಗಿದ್ದಾರೆ. ಹೋದರು. ಇದು ನಮಗೆ ಮಾದರಿ ಆಗಬೇಕು ಅಂದ್ರೆ ತಗಡೆ ಆಯಿತು. ಎಲ್ಲ ಸೂಟ್ ಪೊಲಿಟಿಷಿಯನ್ಸ್ ಇದ್ದರು, ಕ್ಯಾಬಿನೆಟ್ನಲ್ಲಿ ಅತ್ಯಂತ ಜೇಟ್ಲಿ, ಸುಷ್ಮಾ ಎಂತೆಂಥವರೆಲ್ಲ ಇದ್ದರು. ಇವರು ದೊಡ್ಡ ಪ್ರಮುಖರಿದ್ದರು. ಹೇಳಿದ್ರು ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಹೇಳಿದ್ರಂತೆ. ಮನಮೋಹನ್ ಸಿಂಗ್ ಹೋದರು ಅಂದರೆ ಅವ್ರ ಸ್ವಂತ ಕಾರು ಒಂದು 800, 5 ಸೂಟ್ ಕೇಸಲ್ಲಿ ಗಂಡ ಹೆಂಡತಿ ಬಟ್ಟೆ ತುಂಬಿಕೊಂಡು ಹೋಗ್ಯಾರ. ಮತ್ತೇನು ತಗೊಂಡು ಪ್ರೈಮ್ ಮಿನಿಸ್ಟರ್ 10 ವರ್ಷ ಆಗಿ ಮನೆಗೆ ಹೋಗ್ತಾರೆ. ನಾನು ಹಾಗೆ ಹೋಗ್ತೇನೆ, ನನಗೆ ₹1 ಹೊಡಿ ಕೂಡ್ದು ತಿನ್ನಕ್ಕೆ ನಾನು ತಿನ್ನೋದಿಲ್ಲ, ತಿನ್ನಕ್ಕೆ ಬಿಡೋದಿಲ್ಲ ಲಂಚನ ಅಂತ ಹೇಳಿದ್ರು. ಈ 9ರಿಂದ 9 ಅಂದ್ರೆ ಏನಾಗಿತ್ತು, ಡೆಲ್ಲಿಲಿ ಮೊಘಲರ ಕಾಲದಿಂದ, ಬ್ರಿಟಿಷರ ಕಾಲದಿಂದ ಈ ಕಾಂಗ್ರೆಸ್ನವರು ಅದನ್ನೇ ಪರಂಪರೆ ಮುಂದುವರ್ಸ್ಕೊಂಡು ಬಂದು ಮಧ್ಯಾಹ್ನ ಮೇಲೆ ಶುರು ಮಾಡೋದು. ಎಲ್ಲ ಒಂದು 3, 4 ಗಂಟೆ 5 ಗಂಟೆಗೆ ಸೇರೋದು ಆಫೀಸಿಗೆ, ರಾತ್ರಿ 12 ಗಂಟೆವರೆಗೂ ಆಫೀಸಾಗಿ ಕೂತ್ಕೊಳ್ಳೋದು. ಯಾರು ಸಿಗ್ತಾರೆ ಅಷ್ಟೊತ್ತಿಗೆ, ಯಾವ ತೀರ್ಮಾನ ಆಗುತ್ತೆ, ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಯಾರು ಇರ್ತಾರೆ, ಯಾರು ಸಿಗ್ತಾರೆ, ಇವರು ಆಡಳಿತ ಮಾಡೋದು ಅಷ್ಟೊತ್ತಿಗೆ. ಹಾಗೆ ಅದು ಆಗ್ಕೂಡ್ದು ಅಂತ ಅದನ್ನು ಓದಿದ್ವಿ ನಾವು ಪೇಪರ್ಗೆ ಕೂಡ. ರಾಮ್ ವಿಲಾಸ್ ಪಾಸ್ವಾನ್ ನನ್ನ ಕೈಯಲ್ಲಿ ಇದು ಸಾಧ್ಯ ಇಲ್ಲ ಅಷ್ಟು, ಯಾಕಂದ್ರೆ ಅವ್ರು ಹಿಂದಿನ ಕ್ಯಾಬಿನೆಟಾಗಿ ಇದ್ದರು, ಹಿಂದೆ ಮನಮೋಹನ್ ಸಿಂಗ್ ಕ್ಯಾಬಿನೆಟ್ ಅದರಲ್ಲೂ ಇದ್ದರು. ಇದ್ದರು ಯಾಕೆ ಸಮ್ಮಿಶ್ರ ಸರ್ಕಾರ ಸಣ್ಣದು ಒಂದು ಆಗೋದು 14 ಕೂಡ ನಮ್ಮದು. ಆಗ ಯಾಕೆಂದರೆ ಕೆಲಸ ಮಾಡೋದು ಆ ದಿಲ್ಲಿಯ ವಾತಾವರಣವೋ ಅಥವಾ ಹಿಂದೆ ಬೆಳೆದ ಬಂದ ಪರಂಪರೆನೋ ಏನೋ. ನಾವು ಹಿಂದೆ ಚಿಕ್ಕವರು ಇದ್ದಾಗ ಮೇಷ್ಟ್ರಿ ಕೂತಿದ್ದಕ್ಕೆ ಹಿರಿಯರು ಕೂತಿದ್ದೆ. ಇಂದಿರಾ ಗಾಂಧಿಯವರು ಇವತ್ತು ಮಧ್ಯರಾತ್ರಿ 12 ಗಂಟೆಗೆ ಆದೇಶವನ್ನು ಮಾಡಿದ್ದಾರೆ ಅಂತ ಬರ್ತಿದ್ವಿ. ಎಲ್ಲ 12 ಮಿಡ್ ನೈಟ್ ಗೌರ್ಮೆಂಟ್. ಹೀಗೆ ಮೋದಿ ಅದನ್ನು ಹೇಳಿ 9ರಿಂದ 9 ಅಷ್ಟೇ ಅಲ್ಲ, 12 ಗಂಟೆ ರಾತ್ರಿವರೆಗೂ ಇರ್ತಾರೆ, ಕೆಲಸ ಮಾಡ್ತಿದ್ದಾರೆ ದೇಶಕ್ಕಾಗಿ. ಇರೋದಿಲ್ಲ ಪುಣ್ಯಾತ್ಮ 2047 ಇರ್ತಾರೆ, ಗೊತ್ತಿಲ್ಲ, ಇರಬೇಕು ಅಂತ ಬಯಸ್ತೇವೆ, ಆದರೆ ಇರೋದಿಲ್ಲ. ಹೌದಲ್ಲ, ಹಗಲೂರ ಹತ್ರ ಕೆಲಸ ಮಾಡ್ತಾರೆ ಮತ್ತು ₹1 ಏನು ಭ್ರಷ್ಟಾಚಾರ ಇದೆ, ಒಂದು ದಿನ ರಜೆ ಹಾಕಿದ ಕೆಲಸ ಮಾಡೋದು. ಇದು ಮನಮೋಹನ್ ಸಿಂಗ್ ಉದಾಹರಣೆ. ಮತ್ತು 9ರಿಂದ 9 ಕೆಲಸ ಮಾಡೋದು. ನಾವು ಕೂಡ ಭಾರತೀಯರಾದ ನಾವು, ಕೆಲಸ ಮಾಡುವ ತಾಕತ್ತಿರುವ ನಾವು, ಶಕ್ತಿ ಇರುವ ನಾವು, ಯಾವುದೇ ರೀತಿ ಯಾವ ಕೆಲಸ ಮಾಡ್ತಿರೋ ಇದು ವಿಕಸಿತ ಭಾರತ ಸಂಕಲ್ಪ ಪ್ರಮಾಣ ಮಾಡಬೇಕು. ಆ ಕೂಲಿಕಾರನೂ ಮಾಡಬೇಕು. ಅವನು ಕೂಲಿಕಾರ 5 ದಿನ ಕೆಲಸ ಮಾಡೋದ್ರಿಂದ ಅವ ಒಂದು ಕ್ವಾರ್ಟರ್ ಕುಡಿದ್ರು ₹100